ನೋಡಿದ್ರಿ ಐಶ್ವರ್ಯ ನಡಿ ಹಾಕೋ ಫುಲ್ ಹಾಕೋ ಮಮ್ಮಿಗೆ ತೋರಿಸ್ಕೊಂಬರೋಣ ಸ್ವಲ್ಪ ಪೌಡ್ರ್ ಸರಿ ಯಸ್ ವಿಜಮ್ಮ ಎಲ್ಲ ಹಂಡೆಗಟ್ಲೆ ತರ ಹಿಂಗೆ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಒಂದು ವೀಕ್ಷಕರೇ, ನಂಗೆ ಗೊತ್ತೈತಿ ರೆಗ್ಯುಲರ್ ಆಗಿ ವ್ಲಾಗ್ಸ್ ಬರ್ತಾ ಇಲ್ಲ, ಬಟ್ ನೋಡೋಣಂತ ನಾಳೆಯಿಂದ ಟ್ರೈ ಮಾಡೋಣಂತ ಶಾರ್ಪ್ 8 ಗಂಟೆಗೆ ಬಂದು ಚೆಕ್ ಮಾಡ್ಕೊತಿರ್ರಿ. ಸೊ 10-9 ಸಲ ನಿಮಗೆ ಖಂಡಿತ ವ್ಲಾಗ್ ಸಿಗ್ತಾವಂತ ಹೇಳ್ತಾ ಬರ್ರಿ ಈ ವ್ಲಾಗ್ ಹೆಂಗಿರ್ತದೆ ನೋಡೋಣಂತ. ವೆಲ್ಕಮ್ ಬ್ಯಾಕ್. ನೋಡ್ರಿ, ಆ್ಯಕ್ಟಿವ್ ಆಗಿ ವರ್ಕ್ ಮಾಡೋರಿಗೆ ತ್ರಾಸರ ಆಗಲಿ ನೋವರ ಆಗಲಿ ಒಂದು 2 ನಿಮಿಷ ನಿಲ್ಲಬೇಕ ಅಂತಾರೆ ಒಟ್ಟು. ಪಲ್ಯ ಮಾಡತ್ತಾರ ಬ್ಯಾಡ ಮಮ್ಮಿ ಕರೆ, ನಾ ಜೋಕ್ ಮಾಡತ್ತಿಲ್ಲ ನಾನು, ಮತ್ತು ನೀವು ವಿಡಿಯೋ ಸಂಬಂಧ ಅನ್ನತ್ತೆ ಅಂತ ತಿಳ್ಕೊಬೇಡ, ಕರೆ ನಾವು ಬ್ಯಾಡ ಅನ್ನತ್ತೇನೆ ಹೋಯು. ಖರೆ ಇಷ್ಟು ರುಚಿ ಕಾಣತ್ತವ ನನಗೆ. ಈಗ ಸದ್ಯ ಊಟ ಮಾಡ್ಬೇಕನ್ಸತ್ತೆ ನನಗೆ. ಊಟ ಟೈಮ್ ಆತನ. ಬಿಸಿ ರೊಟ್ಟಿ, ಒಂದು ರೊಟ್ಟಿ ತಿನ್ನು ಹೋಗೋಣಂತ. ಆ್ಯಕ್ಚುಲಿ ಕಾಫಿ ಕುಡಿಯೋಕೆ ಬಂದಿದ್ದೆ, ಬಟ್ ಯಾಕೋ ಹೆಚ್ಚು 12:30 ನಮ್ಮ ಬ್ಲ್ಯಾಕ್ ಕಾಫಿ ತೊಗೊಂಡು ಹೋಯ್ತಾ ಇರೋಣ ಅಂತ. ನಾ ಮ್ಯಾಲೆ ಇರ್ತೇನೆ, ಒಂದು ಇಂಟ್ರ್ಯೂ ತೊಗೊಳೋದೈತಿ. ಈಗ ಅಭಿನವ್ ಎದ್ದು ಬಂದ ನೈಟ್ ಶಿಫ್ಟ್ ಮುಗಿಸಿ. ಅವನ ಹೆಸರು ಫ್ಲೈಯಿಂಗ್ ಬೀಸ್ಟ್ ಇಲ್ಲ, ನೀವು ಫ್ಲೈಯಿಂಗ್ ಬೀಸ್ಟ್ನ ಅನ್ಸವಲ್ಲ. ಸಿಂಪಲ್ ರೂಮಿಗೆ ಬಂದೆ ಆ್ಯಕ್ಚುಲಿ, ಯಾಕಂದ್ರೆ ನನಗೆ ಭಾಳ ಕಿಚ್ಚು ಅನ್ಸತ್ರಿ. ಕತ್ಲು ನಾನೇ ಮಾಡ್ಕೊಂಡಿದ್ದೆ ಆ ಸೆಟಪ್. ಬಟ್ ಇದು ನಮ್ಮ ಲೈಬ್ರರಿ ಅಥವಾ ಕಂಪ್ಯೂಟರ್ ರೂಮ್ ಇತ್ತು ಮೊದಲಿಲ್ಲ, ದೊಡ್ಡ ಕಂಪ್ಯೂಟರ್ ಇತ್ತು. ಬಟ್ ಈಗೆಲ್ಲ ಯಾರೂ ಇರಂಗಿಲ್ಲ ಅಂತೆಲ್ಲ ಯಾರ್ಯಾರಿಗೆ ಬೇಕಾಗಿದ್ವಲ್ಲ ಮಮ್ಮಿ ಕೊಟ್ಬಿಟ್ಟ ಅವನ್ನ. ಸೊ ನಮ್ಮ ಕ್ಲೌಡ್ ಫ್ರೇಮ್ ಟೆಕ್ನಾಲಜೀಸ್ಗೆ ಇಂಟರ್ವ್ಯೂ ತೊಗೊಳತ್ತಿದ್ದೆ. ಗಂಟೆ 5 ಆಗಕ್ಕೆ ಬಂತು ಆ್ಯಂಡ್ ಆಫೀಸ್ ನಡೆದತಿ. ಅಪ್ಪ ಈಗ ಮಕ್ಕೊಂಡೇ ಇದ್ರು ಆ್ಯಂಡ್ ಚಾ ಕೊಡೋಣ ಅಂತ. ಮಮ್ಮಿ ಎಲ್ಲಿ ಇಲ್ಲದಾರ ನೋಡೋಕೆ. ಇವತ್ತೊಂದು ನಮ್ಮ ಕ್ಲೌಡ್ ಫ್ರೇಮ್ಗೆ ಒಂದು ಇಂಟರ್ವ್ಯೂ ತೊಗೊಂಡಿರಿ ಆ್ಯಂಡ್ ಸಿಕ್ಕಾರೊಬ್ರು ಚಲೋ ಕ್ಯಾಂಡಿಡೇಟ್. ಸ್ನೇಹಿತರೆ, ಅಳಬೇಡ್ರಿ, ನೀವೇ ಕಳತ್ರಿ. ಏನಾತ್ರಿ ನಿಮ್ಗೆ? ಹಂಗೆ ಅಳಬಾರ್ದು ರೀ. ಸೊ ಭಾಳ ದಿನ ಆದಮೇಲೆ ನಾನು ಆಯ್ತು ಶಾಪಿಂಗಿಗೆ ಬಂದಿದ್ದು ರೀ. ಯಾಕೆ ಶಾಪಿಂಗ್ ಅಂತಂದ್ರೆ ದೊಡ್ಡ ಸರ್ಪ್ರೈಸ್ ಬರೋದೈತಿ. ಏನು ನಸೀಬ್ ಗೊತ್ತಿಲ್ಲ ರೀ. ನಾವು ಬಂದಾಗ ಒಮ್ಮೆ ಗಾಡಿ ಮೊನ್ನೆ ವರ್ಷ ಅಂತಂದಿದ್ದು, ಅವಾಗೂ ಚಾಲೂ ಆಗಲಿಲ್ಲ. ಇದು ಚಾಲೂ ಆಗೋಲ್ತು. ಸ್ವಲ್ಪ ಪಪ್ಪಾಗ ಆಮೇಲೆ ಐಶ್ವರ್ಯಾಗ, ಅಂದ್ರೆ ಪಪ್ಪಾಗ ನಾ ಶಾಪಿಂಗ್ ಮಾಡಕ್ಕೆ ಬಂದೇನೆ, ಐಶ್ವರ್ಯಾಗೂ ಶಾಪಿಂಗ್ ಮಾಡಕ್ಕೆ ಬಂದೇವೆ. ಸೊ ಪಪ್ಪಾಗ ಏನೇನು ಬೇಕು ತೊಗೊಂಡೆ, ಅವ್ರಿಗೆಲ್ಲ ಬನ್ನಿಲ್ಲ ಹರಿಬಿಟ್ಟು. ಇದಲ್ಲ ಆಗ ತೋರಿಸಿದಿಲ್ಲ, ಇದು ಬೇಡ, ಅದು ಚಲೋ ಐತಿ. ಸ್ಟೋನ್ ಐತಲ್ಲ ಚಲೋ. ಶಾಪಿಗೆ ಬಂದ್ರಿ ಅಂದ್ರೆ ಪ್ರಸಾದ್ ಅವ್ರಿಗೆ ಬೆಟ್ಟಾಗಿ ಆಕಾಶನ ಹೆಸರು ಹೇಳ್ರಿ, ಕೊಡ್ತಾರೆ. ಯೂಟ್ಯೂಬರ್ ಆಕಾಶ ಅಂತ ಡಿಸ್ಕೌಂಟ್ ಕೊಡ್ತಿರಲಿಲ್ಲ, ಸ್ವಲ್ಪ ಎಕ್ಸ್ಟ್ರಾ ಕೊಡ್ತಾರೆ. ಆ್ಯಂಡ್ ಇವ್ರ ಕಡೆ ಎಷ್ಟು ನಾವು ಬರಾಕತ್ತು ಒಂದು 5 ವರ್ಷ ಆಯ್ತು. ಅವಾಗ ಟಿಕ್ಟಾಕ್ ಟೈಮ್ನಿಂದ ಬರತ್ತೆ. 10 ಮಮ್ಮಿಗೆ ಮರಾಠಿ ಬಿಗ್ ಬಾಸ್ ಮಜಾ ಬರತ್ತೆ. ಹಿಂದಿಕ್ಕಿಂತ ಚಲೋ ಐತಿ, ಕನ್ನಡಕ್ಕಿಂತ ಚಲೋ ಅಂದಿಲ್ಲ, ಹಿಂದಿಕ್ಕಿಂತ ಚಲೋ ಐತಿ ಅಂದ್ರೆ. ಏಯ್ ತಗೋರ್ವ ನಿಮ್ಮ 4,000 ರೂಪಾಯಿ ಎಲ್ಲ ಇವರು ಅಂಡರ್ ಗಾರ್ಮೆಂಟ್ಗಳು ತಗೋರಿ, ಎಂಜಾಯ್ ಮಾಡ್ರಿ. ಅಲ್ಲಿ ನಂದಕ್ಕೆ ನಾನು ಸಿ ಶಾರ್ಪ್ ಮೇಲೆ ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಮಾಡಕ್ಕೆ ಆಪ್ಷನ್ ಸಿಕ್ತು. ಸೊ ಕರೆಂಟ್ಲಿ ನಾನು ಸಿ ಶಾರ್ಪ್ ಮತ್ತೆ SQL ಮೇಲೆ ವರ್ಕ್ ಮಾಡ್ತಿದ್ದೀನಿ. AWS ಮೇಲೆ ನಾಲೆಜ್ ಇದೆ. ಸೊ ಕ್ಲೌಡ್ ಟೆಕ್ನಾಲಜಿ AWS ಲೈಕ್ ನನಗೆ 2.5 years ಅಲ್ಲ
2.5 years ಇದೆ. ನಾನು 2021 ಪಾಸ್ ಔಟ್ ಅಲ್ಲ, ಸೊ ಈಗ 2.5. ನಾನು ಈಗ ಜಂಪ್ ಆದಂಗಿಲ್ಲ ಅಂದ್ರೆ ನನ್ನ ಆಫ್ಟರ್ 3-4 ಇಯರ್ಸ್ ಅಂದ್ರೆ ಮತ್ತೆ ಆಸ್ ಎ ಫ್ರೆಶರ್ ಅಂತಾನೆ ಲುಕ್ ಮಾಡ್ತಾರೆ. ಸೊ ಈಗ ಒಂದ್ ಸ್ವಲ್ಪ 2.5 ಕೆರಿಯರ್ ನ ಡೊಮೈನ್ ಶಿಫ್ಟ್ ಮಾಡ್ಕೊಂಡ್ರೆ. ಆಲ್ರೈಟ್ ಸ್ನೇಹಿತರೆ, ನಂಗೆ ಗೊತ್ತೈತೆ ನಾನು ಲಾಗ್ ಮಾಡೋದಿಲ್ಲ ಯಾಕಂದ್ರೆ ಮತ್ತು ಆ್ಯಸ್ ಯೂಶುವಲ್ ಟೈಮ್ ಇಲ್ಲ. ಸೊ ಕಾಂಟ್ ಹೆಲ್ಪ್. ಇಲ್ಲಿ ಅಭಿಲಾಷ್ ಬಂದು ನಗಾತಾನೆ. ಹಾಂ ಹೇಳು. ಮೆಂಟಲ್ ಶಾಪ್ ಹೋಗ್ಬೇಕಂತ. ಸರಿ 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 ಸರಿ. ಯಸ್ ವಿಜಮ್ಮ ಎಲ್ಲ 100 ಗಟ್ಲೆ ತರ ಹಿಂಗೆ 50 ಕಾಫಿ ಪ್ಯಾಕೆಟ್, ಇದು ಒಂದು ಫುಲ್ ಪ್ಯಾಕೆಟ್ ಮೆಹಂದಿದು ಫುಲ್ ಕಾರ್ಟನ್ ಪ್ಯಾಕೆಟ್ ತಂದೇನೆ. ಶಾಂಪೂ 10 ಎಗ್ ಅಂದ್ಬಿಟ್ಟು ಎಲ್ಲ ತಂದೇನೆ. ಅದಕ್ಕೆ ಅಂಗಡಿನ ತಂದಂಗೆ ಆಗೈತೆ ನೋಡ್ರಿ. ಗಂಟೆ ಎಷ್ಟಾಯ್ತು? ಅಯ್ಯೋ 12-15 ಆತಾಗಲೇ. ಫಸ್ಟ್ ಫ್ಲೋರ್ ಬಾ ಅಂತ ಹೇಳೋ. ಹೋಪ್ ಈಗಾರ ವೀಸಾ ಪ್ರೊಸೆಸ್ ಆಗಿ ಬಂದತ್ ಅನ್ಕೋತೀನಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ರಿಜೆಕ್ಟ್ ಆಗಿತ್ತು, ನಿಮ್ಗೆ ಅದನ್ನು ತೋರ್ಸೋಕ್ಕಾಗಿದ್ದಿಲ್ಲ ಬಿಕಾಸ್ ಒಮ್ಮೆ ನಮಗೆ ವ್ಲಾಗ್ ಮಾಡೋದು ಬಿಟ್ಬಿಟ್ಟಿದ್ವಿ. ಬಟ್ ಎನಿವೇಸ್ ಈ ಸಲ ಆಗೈತಿ ಸಕ್ಸಸ್ಫುಲ್ ಅಂತ ಅನ್ಕೊಳ್ಳೋಣ, ಗೊತ್ತಿಲ್ಲ. ನಾನಂತೂ ಭಾಳ ಎಕ್ಸೈಟೆಡ್ ಆಗೀನಿ. ಬಂತಂದ್ರೆ ಬಿಕಾಸ್ ರಜಾನು ಅಪ್ರೂವ್ ಆಗ್ಯಾವ. ನಾನು ಮಸ್ತ್ ಜರ್ಮನಿಗೆ ಹೋಗಿ ಐಶ್ವರ್ಯ ಆಫೀಸ್ಗೆ ಹೋಗಿರ್ತಾಳ, ಆಮೇಲೆ ನಾವು ಅಡ್ಡಾಡೋಣ ಅಂತ. ಫೈನಲಿ ವೀಸಾ ಬಂದತ್ ಅನ್ಕೋತೀನಿ ರೀ, ಯಾಕಂದ್ರೆ ಈ ಸಲ ಡಾಕ್ಯುಮೆಂಟ್ಸ್ ವಾಪಸ್ ಬಂದಿಲ್ಲ. ಐ ಆಮ್ ಎಕ್ಸೈಟೆಡ್. ನಂದು ಬಂದತಿಲ್ಲ ನೋಡು. ಮತ್ತೆ we are flying to Germany guys. ಬಂದತ್ ನಂದು ಬಂದತ್. ಇಲ್ಲ ಡಾಕ್ಯುಮೆಂಟ್ಸ್ ಹೊಳಗೆ ಕಳ್ಸಿರ್ತಿದ್ರು ಅವರು. ಲಾಸ್ಟ್ ಟೈಮ್ ಆಗಿತ್ತಲ್ಲ, ಡಾಕ್ಯುಮೆಂಟ್ಸ್ ಹೊಳಗೆ ಕಳ್ಸ್ಯಾರ. ನಾವು ಆಗೈತೆ ಅಂತ ಕುಣ್ಯಾತಿದ್ವಿ, ಬಟ್ ಡಾಕ್ಯುಮೆಂಟ್ಸ್ ಹೊಳಗೆ ಕಳಿಸಿದ್ರು. ಪ್ಲೀಸ್ ಪಾದೆ ನಂದು ಬಂದಿರ್ಬೇಕು ಪಾದರೆ. ಇಲ್ಲ ಬಂದತ್ ಒಮ್ಮೆ ವೀಸಾ ಬಂತ. ಲಾಸ್ಟ್ ಟೈಮ್ ರಿಜೆಕ್ಟ್ ಆಗಿತ್ತಲ್ಲ, ಅದು ಶಾರ್ಟ್ ನೋಟಿಸ್ ಅಂತೇಳಿ ಸಲ ಬಂತು. ಖರೆ ಆಕೆಗೆ 4 ತಿಂಗಳದ್ದು ಬಂದತಿ, ನಂಗೆ ಬರೀ 15 ದಿವಸದ ಬಂದತ್ತೆ. ನೋಡಿದ್ರಿ ಐಶ್ವರ್ಯ ನಡಿ ಹಾಕೋ ಫುಲ್ ಹಾಕೋ, ಮಮ್ಮಿಗೆ ತೋರಿಸ್ಕೊಂಬರೋಣ. ರೈಟ್ ನಮ್ಮಮ್ಮಿ ನೀನು ಸೊಸಿ ಏನಂತ ಕೆಲಸ ಇಲ್ದಿದ್ದು ಬಡಿಗೆ ಏನೋ ಕೆತ್ತಿಬಿಟ್ನಂತ ನನಗನತ. ನೋಡ್ರಿ ಬೈರಕ್ಕಿ ಸ್ವಲ್ಪ, ಯಾರಿಗೆ ಕೆಲಸ ಯಾರಿಗೆ ಬೊಗಸಿದಾವು. ಯಾಕೋ ಇವತ್ತು ಸ್ವಲ್ಪ ಮೂಡ್ ಮಸ್ತ್ ಆಗೈತೆ ನಂದು. ವೀಸಾನೂ ಬಂತು, ಎಲ್ಲ ಮುಂಜಾನೆಯಿಂದ ಕೆಲಸ ಎಲ್ಲ ಕರೆಕ್ಟಾಗಿ ಆಗತ್ತಾವು. ಸ್ವಲ್ಪ ಕೆಲಸ ನಿನ್ನೆ ಆಗ್ಬೇಕಾಯ್ತು, ಬಟ್ ಡ್ಯೂ ಟು ಸಮ್ ಕ್ಲಾಶ್ ಕ್ಯಾನ್ಸಲ್ ಆಗ. ಸೊ ಅಮ್ಮಾರು ಕೂತಾರಿಲ್ಲೇ, ಜರ್ಮನಿಗೆ ಹಾಕೊಂಡು ಹೋಗಿ ಕೊಡ್ಸೇನೆ. ಒಂದೇ 2 ಕೊಡ್ಸೇನೆ. ಹಾಗೆ ಜೀನ್ಸ್ ತೊಗೊಳ್ತಾ ಎಲ್ಲ ಬರೀ ಇವನ್ನ ಹಾಕೊಳ್ಳೋದನ ಅಲ್ಲಿ ಹೋಗಿ ಆಫೀಸ್ಗೆ ಹೋಗಾರೆ ಒಂದು ಸ್ವಲ್ಪ ಇಂಡಿಯನ್ ಅಟೈರ್ನಾಗ. ಆಫೀಸ್ ಹೋಗೇಶ್ವರ್ ಬಾಯಿಲಿ ನಂಗೆ ಹಾಕಿದ್ರು ಒಂದು 2-3 ಮಂತ್ಸ್. ಅದು ಕಂಪ್ಲೀಟ್ ಮಾಡಿದೆ. ಅದಾದ್ಮೇಲೆ ಬೆಂಚ್ ಮೇಲೆ ಇದ್ದೆ ನಾನು ಆಕ್ಚುಲಿ. ಆಮೇಲೆ ನಂಗೆ ಇದು RMG ಇದು ಬಂತು, ರಿಕ್ವೆಸ್ಟ್ ಬಂತು. ಸೊ ಮಾಡೋದು ಬೆಟರ್ ಅಂತ ನಾನು ಜಾಯ್ನ್ ಆದೆ ಬ್ರೋ. ಓಕೆ, ನೀವು ಅಂದ್ರೆ ಸಿಕ್ಕಿದ ಪ್ರಾಜೆಕ್ಟ್ ತೊಗೊಂಡ್ರಿ? ಸಿಕ್ಕಿದ್ದು ಇದು ಬಿಸ್ನೆಸ್ ಆಪರೇಷನ್ಸ್ ಅಲ್ಲಿ ಬರುತ್ತೆ ಬ್ರೋ ಆಕ್ಚುಲಿ. ಕಡೆ ಮಾಡಕತ್ತೇನೆ, ತುಳಸಿ ಕಡೆ ಕೊಡುವ ನಂಗೆ ಕರೆ. ಬಟ್ ಅಸಿಡಿಟಿ ಆಗೈತಿ, ನಿದ್ದೆ ಆಗಲಿಲ್ಲ. ನೀರು ಕುಡ್ತಾನಂದು ಮತ್ತು ನಾವು ಈಗ ಪ್ಲ್ಯಾನ್ ಮಾಡತ್ತೇವಲ್ಲ ಕೂಸದ್ದು, ಅದಕ್ಕೆ ತಂದ್ರೆ ಆತಂತ ಹೇಳಿ ನಮ್ಮ ಮಾವಾರ ತಂದು ಕೊಟ್ಟರು. ಅದನ್ನು ಕುದಿಸಿ ನೀರು ಕುಡಿಸಿದ್ವಿ ಇಬ್ಬರು. ಆಕಾಶದ ಕರೆ ಹೇಳಿದೆ. ಹಾಂ
ಅಜ್ಜೆಲ್ಲ ಹೇಳಂತ ತಗೋ ನೀನ ಹೇಳಿದ್ದೇನ ಅವ್ವ ನೀನ ಹೇಳಿವಾ ಅಜ್ಜ ತಿಂದು ಇದು ಎಂಥದ್ದು ತಾಯಿ ಸೂಪ್ ತಂದು ತೊಗೊಂಡೇವೆ ಚಲೋ ಐತನ ಟೇಸ್ಟ್ ಮಾಡಿದೆನ ಹೆಂಗೈತಿ ಖಾರ ಉಪ್ಪು ಸ್ವೀಟ್ ಹುಳಿ ಕ್ರೀಮಿ ಆಲ್ ರೈಟ್ ಸ್ನೇಹಿತರೆ, ಹಿಂಗಿತ್ತು ಇವತ್ತಿನ ವ್ಲಾಗ್. ಬರ್ರಿ ಒಂದೆರಡು ಲಕ್ಕಿ ಕಮೆಂಟ್ಸ್ ನೋಡೋಣ. ನಮ್ಮ ತೇಜೋರ್ ಅಂತಾರೆ ಐಶು ಹೇರ್ ಸ್ಟೈಲ್ ಸೂಪರ್ ಈ ಅಂತ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಪ್ರಕಾಶ್ ಅವರು ಗುಡ್ ಆಫ್ಟರ್ನೂನ್ ಅಂತಾರೆ. ಎಸ್ 7 days ago ಇವು ಕಮೆಂಟ್ಸ್ ಯಾಕೆ ನಿಮಗೆ ಕಾಣತ್ತಂದ್ರೆ ಲಾಸ್ಟ್ 4-5 ದಿವಸ ವ್ಲಾಗ್ ಬಂದೇ ಇಲ್ಲ ಅಥವಾ ಒಂದು ವಾರ ವ್ಲಾಗ ಬಂದಿಲ್ಲ ಅಂತ ಅಂದ್ರೂ ನಡೀತೈತಿ. ಸೊ ನಾಳೆ ಮತ್ತೊಂದು ಮಗ್ದೊಂದು ಸೂಪರ್ ರೀಮದ ಎಪಿಸೋಡ್ ಶಾರ್ಪ್ 8 ಗಂಟೆಗೆ ಸಿಗೋಣ. ನೋಡಿದ್ರಿ ಬ್ಯಾಚ್ 1 ಸ್ಟಾರ್ಟ್ ಆಗಿ ಶುರು ಆಗೈತೆ ಆಲ್ರೆಡಿ. ಸೊ ಈಗ ಬ್ಯಾಚ್ 2 ಅಡ್ಮಿಷನ್ ನಡೆದಾವು. ಸೊ ನೀವು ಇಂಟ್ರೆಸ್ಟೆಡ್ ಇದ್ರಪ್ಪ ಅಪ್ಸ್ಕಿಲ್ ಆಗಬೇಕು ಅಥವಾ ಜಾಬ್ ಸ್ವಿಚ್ ಮಾಡಬೇಕು ಅಥವಾ ನೀವು ಡೇಟಾ ಇಂಜಿನಿಯರಿಂಗು ಆಮೇಲೆ ಲೇಟೆಸ್ಟ್ ಟೆಕ್ನಾಲಜಿನ ಬರ್ಬೇಕಂದ್ರೆ ಕೆಳಗಡೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ಸೊ ಮೆಸೇಜ್ ಮಾಡಿರಿ, ಡೀಟೇಲ್ಸ್ ತೊಗೋರಿ. 2 ಥಿಂಗ್ಸು ಮನುಷ್ಯ ಶಾಣೆತನ ಮಾಡಬಾರ್ದು. ಏನಪ್ಪ ಅಂದ್ರೆ ರೊಕ್ಕಕ್ಕೆ ಶಾಣೆತನ ಮಾಡಬಾರ್ದು. ವೆನ್ ಇಟ್ ಕಮ್ಸ್ ಟು ಅಪ್ಗ್ರೇಡಿಂಗ್ ಯುವರ್ ಸ್ಕಿಲ್ ಭಾಳ ಹೆಲ್ಪ್ ಆಗ್ತೈತಿ. ನೀವು ಎಲ್ಲೂ ಅಪ್ಗ್ರೇಡ್ ಮಾಡ್ಕೊರಿ, ಬಟ್ 1% ಅಟ್ಲೀಸ್ಟ್ 1 to 5% ಆಫ್ ಯುವರ್ ಅರ್ನಿಂಗ್ಸ್ ಏನೈತಲ್ಲ ಅದನ್ನು ನೀವು ನಿಮ್ಮ ಸ್ಕಿಲ್ಲನ್ನು ಅಪ್ಗ್ರೇಡ್ ಮಾಡೋಕೆ ಇಟ್ಕೊಂಡ್ರೆ ಡೆಫಿನೆಟ್ಲಿ ನೀವು ಲೈಫ್ನ ಎಲ್ಲಕ್ಕಿಂತ ಮುಂದಿರ್ತೀರಿ, ಜಾಬ್ನಾಗೂ ಮುಂದಿರ್ತೀರಿ. ನಾನು ಅದನ್ನೇ ಮಾಡ್ಕೊತ ಬಂದೇನಿ ಅಂತ ಹೇಳ್ತಾ ನೋಡ್ರಿ ಒಂದು ಸೂಪರ್ ಆಗಿ ಟಿಪ್ ಕೂಡ ಕೊಟ್ಟೆ ನಿಮ್ಗೆ. ಓಕೆ, ನಾಳೆ ಸಿಗೋಣಂಥ ಸರ್ವೇ ಜನ ಸುಖನ ಮತ್ತು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಬಾಯ್.